ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಭೂಗೋಳಶಾಸ್ತ್ರ ಅಧ್ಯಾಯ 5 ಮಾನವ ವಸತಿಗಳು. ಮಾನವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಸತಿಗಳ ಕುರಿತು ನಾವು ಇಂದು ಅಧ್ಯಯನ ಮಾಡಬೇಕು. ಮಾನವನ ವಸತಿಗಳು ಅರ್ಥ ಏನು? ಮಾನವನ ವಸತಿಗಳ ಅರ್ಥ. ಮಾನವನು ವಾಸದ ಮನೆಗಳ ಸಮೂಹಗಳಲ್ಲಿ ವಾಸವಾಗಿದ್ದಾನೆ. ವಾಸದ ಮನೆಗಳ ಸಮೂಹದಲ್ಲಿ ವಾಸವಾಗಿದ್ದಾನೆ. ಇವುಗಳು ಗ್ರಾಮ ಇರ್ಬೋದು, ಪಟ್ಟಣ ಇರ್ಬೋದು, ನಗರಗಳು ಎಂದು ಕೂಡ ಕರೀಬಹುದು. ಅಂದರೆ ಮಾನವನಿಗೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆಗಳು. ಮಾನವ ಸಮೂಹದಲ್ಲಿ ಬದುಕ್ತಾ ಇದ್ದಾರೆ. ಸಮೂಹ ಅಂದರೆ ಏನಿರುತ್ತೆ? ಹಳ್ಳಿಗಳು, ಪಟ್ಟಣಗಳು, ಗ್ರಾಮಗಳು, ನಗರಗಳು. ಇವು ಉತ್ತಮವಾಗಿರ್ತಕ್ಕಂಥ ಉದಾಹರಣೆಗಳಾಗಿವೆ. ಮಾನವನು ವಾಸದ ಮನೆಗಳ ಸಮೂಹದಲ್ಲಿ ವಾಸವಾಗಿದ್ದಾನೆ. ಇವುಗಳನ್ನು ಗ್ರಾಮ, ಪಟ್ಟಣ, ನಗರಗಳೆಂದು ಕರಿತೇವೆ. ಮಾನವನು ಒಂದು ಸ್ಥಳದಲ್ಲಿ ನೆಲೆ ನಿಂತು ನಿರ್ಮಿಸಿರುವಂತಹ ಯಾವುದೇ ಒಂದು ವಾಸದ ಮನೆಯನ್ನ, ಶಾಶ್ವತ ಕಟ್ಟಡವನ್ನ ನಾವು ಮಾನವನ ವಸತಿಗಳೆಂದು ಕರೆಯುತ್ತೇವೆ. ಮಾನವ ಒಂದು ಕಡೆ ನೆಲೆ ನಿಂತು ನೆಲೆಸಿ ನಿರ್ಮಿಸಿಕೊಂಡಿರ್ತಕ್ಕಂಥ ಯಾವುದೇ ಒಂದು ಶಾಶ್ವತ ಕಟ್ಟಡವನ್ನ ನಾವು ಮಾನವನ ವಸತಿಗಳೆಂದು ಕರೆಯುತ್ತೇವೆ. ಈ ಮಾನವನ ವಸತಿಗಳು ವೃತ್ತಿಕಾರಕ ವಸತಿಗಳಿರ್ಬೋದು, ಅಥವಾ ಬಹುಶಃ ಮಾನವನ ವಸತಿಗಳು ಒಂಟಿ ಮನೆ, ಸಣ್ಣ ಹಳ್ಳಿಗಳು ಅಥವಾ ಕೊಪ್ಪಲಗಳು, ವಿಸ್ತಾರವಾದಂಥ ನಗರಗಳು, ಮುಂದುವರೆದು ಬೆಳವಣಿಗೆ ಅರೆವತ್ತಾಗಿ ವಸತಿಗಳೆಲ್ಲವನ್ನ ಮಾನವನ ವಸತಿಗಳೆಂದು ಕರೆಯುತ್ತೇವೆ. ಅಂದರೆ ಮಾನವ ಶಾಶ್ವತವಾಗಿ ನೆಲೆ ನಿಂತು ನಿರ್ಮಿಸಿರ್ತಕ್ಕಂಥ ಯಾವುದೇ ಒಂದು ಕಟ್ಟಡವನ್ನು, ಮಾನವನ ಕಟ್ಟಿರ್ತಕ್ಕಂಥ ಮನೆಯನ್ನು ಮಾನವನ ವಸತಿಗಳೆಂದು ಕರೆಯುತ್ತೇವೆ. ಹಾಗೆ ಈ ಮಾನವನ ವಸತಿಗಳನ್ನ ಪಟ್ಟಣ, ನಗರ ಇತ್ಯಾದಿಗಳ ಹೆಸರಿಂದ ಕರಿತೇವೆ. ಅಂದ್ರೆ ಮಾನವ ಸಮೂಹದಲ್ಲಿ ಬದುಕೋದ್ರಿಂದ. ಹಾಗಾದ್ರೆ ಮಾನವನ ವಸತಿಗಳನ್ನ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಗ್ರಾಮೀಣ ವಸತಿಗಳು, ಇನ್ನೊಂದು ನಗರ ವಸತಿಗಳು. ವಿದ್ಯಾರ್ಥಿಗಳೇ, ನಮ್ಮ ಪ್ರದೇಶ, ನಮ್ಮ ದೇಶ ಗ್ರಾಮಗಳು ಹೆಚ್ಚಿರತಕ್ಕಂಥ ಪ್ರದೇಶ. ಅಂದ್ರೆ ಮಾನವ ವಸತಿಗಳ ವಿಧಗಳು ಗ್ರಾಮೀಣ ವಸತಿಗಳು ಮತ್ತು ನಗರ ವಸತಿಗಳೆಂದು ಎರಡು ವಿಧಗಳು ಮಾಡ್ತಾರೆ. ಗ್ರಾಮೀಣ ವಸತಿಗಳಲ್ಲಿ ಜನರ ಒಂದು ಚಟುವಟಿಕೆ, ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ. ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಗ್ರಾಮೀಣ ವಸತಿಗಳಲ್ಲಿ ಕೆಲಸ ಮಾಡತಕ್ಕಂಥ ಜನರ ಕಸುಬು ಯಾವುದು, ವೃತ್ತಿ ಯಾವುದು ಅಂದ್ರೆ ಬಹುಶಃ ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಮರ ಕಡಿಯುವಿಕೆ, ಪಶುಸಂಗೋಪನೆ, ಕೃಷಿ ಮತ್ತು ಗಣಿಗಾರಿಕೆ. ಅಂದ್ರೆ ಗ್ರಾಮೀಣ ವಸತಿಗಳಲ್ಲಿ ಜನರು ಮಾಡತಕ್ಕಂಥ ಕೆಲಸ ಯಾವುದಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲಸಗಳು ಗ್ರಾಮೀಣ ವಸತಿಗಳಲ್ಲಿ ನಡೀತವೆ. ಒಂದು ಕಡೆಗೆ ಗ್ರಾಮೀಣ ವಸತಿಗಳನ್ನು ಕುರಿತು ಹೇಳುವಾಗ ಒಂದು ಕಡೆಗೆ ಹೇಳ್ತಾರೆ ಉತ್ತರ ಅಮೆರಿಕ ಮತ್ತು ಯುರೋಪಿನಲ್ಲಿರ್ತಕ್ಕಂಥ ನಗರ ವಸತಿಗಳಂತೆ ಭಾರತದಲ್ಲಿ ಹಳ್ಳಿಗಳ ವಸತಿಗಳಿವೆ ಅಂತ ಹೇಳ್ತಾರೆ. ಉತ್ತರ ಅಮೆರಿಕ ಮತ್ತು ಯುರೋಪಿನಲ್ಲಿರ್ತಕ್ಕಂಥ ನಗರ ವಸತಿಗಳಿಗಿಂತ ಭಾರತ ಮತ್ತು ಚೀನಾದಲ್ಲಿರ್ತಕ್ಕಂಥ ಈ ಗ್ರಾಮೀಣ ವಸತಿಗಳು ಸಾಕಷ್ಟು ದೊಡ್ಡದಾಗಿವೆ. ಅಂದ್ರೆ ಉತ್ತರ ಅಮೆರಿಕ ಮತ್ತು ಯುರೋಪಿನಲ್ಲಿರ್ತಕ್ಕಂಥ ವಸತಿಗಳಿಗಿಂತ ಭಾರತ ಮತ್ತು ಚೀನಾದಲ್ಲಿ ಗ್ರಾಮೀಣ ವಸತಿಗಳೇ ದೊಡ್ಡವಾಗಿವೆ ಅಂತ ಹೇಳ್ತಾರೆ. ಅಂದ್ರೆ
ಗ್ರಾಮೀಣ ವಸತಿಗಳಲ್ಲಿ ಮಾಡ್ತಕ್ಕಂಥ ಕಾರ್ಯ ಯಾವುದು? ಪ್ರಾಥಮಿಕ ವೃತ್ತಿಗಳನ್ನು ಒಳಗೊಂಡಿರ್ತಕ್ಕಂಥವು. ಪ್ರಾಥಮಿಕ ವೃತ್ತಿಗಳನ್ನ ಒಳಗೊಂಡಿರ್ತಕ್ಕಂಥವು. ಪ್ರಾಥಮಿಕ ವೃತ್ತಿಗಳಲ್ಲಿ ಗ್ರಾಮೀಣ ವಸತಿಗಳಲ್ಲಿ ಮಾಡ್ತಕ್ಕಂಥ ಜನರು ಕೃಷಿ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಕೈಗೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಕೃಷಿ ಮತ್ತಿತರ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ಮತ್ತಿತರ ಮರ ಕಡಿಯೋದಿರ್ಬೋದು, ಬೇಟೆಯಾಡೋದಿರ್ಬೋದು, ಪ್ರಾಣಿ ಸಾಗಾಣಿಕೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಇತ್ಯಾದಿ ಇತ್ಯಾದಿಗಳು ಗ್ರಾಮೀಣ ವಸತಿಗಳಲ್ಲಿ ಪ್ರಾಥಮಿಕ ಆರ್ಥಿಕ ವೃತ್ತಿ ಎದ್ದು ಕಾಣುತ್ತದೆ. ಹಾಗಾಗಿ ಗ್ರಾಮೀಣ ವಸತಿಗಳನ್ನ ನಿರಂತರವಾಗಿ ನೋಡಿಕೊಂಡಾಗ ಬಹುಶಃ ಗ್ರಾಮೀಣ ವಸತಿಗಳಲ್ಲಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ನಗರ ವಸತಿಗಳು, ಬಹುಶಃ ನಗರ ವಸತಿಗಳಂದ್ರೆ ನಗರ ವಸತಿಗಳಲ್ಲಿ ಇರುವಂತಹ ವೃತ್ತಿಗಳು ಯಾವಂದ್ರೆ ದ್ವಿತೀಯ ಮತ್ತು ತೃತೀಯ ರಂಗದ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿರುತ್ತವೆ. ಸೆನ್ಸಸ್ ಆಫ್ ಇಂಡಿಯಾ ಪ್ರಕಾರ ನಗರ ವಸತಿಗಳ ಲಕ್ಷಣವನ್ನು ಹೊಂದಿರತಕ್ಕಂಥ ವಸತಿಗಳೇ ಗ್ರಾಮೀಣ ವಸತಿಗಳು. ನಗರ ವಸತಿಗಳ ಲಕ್ಷಣಗಳನ್ನು ಹೊಂದಿರತಕ್ಕಂಥ ವಸತಿಗಳೇ ಗ್ರಾಮೀಣ ವಸತಿಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಗ್ರಾಮೀಣ ವಸತಿಗಳಲ್ಲಿ ಮಾಡತಕ್ಕಂಥ ಕೆಲಸ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ನಗರ ವಸತಿಗಳಲ್ಲಿ ಮಾಡತಕ್ಕಂಥ ಕೆಲಸ ಯಾವುದು? ದ್ವಿತೀಯ ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು ಅಥವಾ ವೃತ್ತಿಗಳು ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಗ್ರಾಮೀಣ ವಸತಿಗಳು ಮತ್ತು ನಗರ ವಸತಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಹಾಗಾದ್ರೆ ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸತಕ್ಕಂಥ ಅಂಶಗಳು ಯಾವುವು? ಹಳ್ಳಿಗಳಲ್ಲಿರ್ತಕ್ಕಂಥ ವಸತಿಗಳನ್ನ, ಗ್ರಾಮೀಣ ವಸತಿಗಳನ್ನ ನಿಯಂತ್ರಿಸುವಂತ ಅಂಶಗಳು ಯಾವ್ಯಾವ ಅಂತ ಅಂಶಗಳು ಯಾವಂದ್ರೆ ಜಲ ಪೂರೈಕೆ, ಭೂಮಿ, ಎತ್ತರ ಪ್ರದೇಶದ ವಸತಿಗಳು, ಕಟ್ಟಡ ನಿರ್ಮಾಣದ ಸರಕುಗಳು ಮತ್ತು ರಕ್ಷಣಾತ್ಮಕ ಕೇಂದ್ರದ ವಸತಿಗಳು. ಅಂದ್ರೆ ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸತಕ್ಕಂಥ ಅಂಶಗಳು ಯಾವುದಂದ್ರೆ ಜಲ ಪೂರೈಕೆ, ಭೂಮಿ, ಎತ್ತರ ಪ್ರದೇಶದ ವಸತಿಗಳು, ಕಟ್ಟಡ ನಿರ್ಮಾಣದ ಸರಕುಗಳು ಮತ್ತು ರಕ್ಷಣಾತ್ಮಕ ಕೇಂದ್ರದ ವಸತಿಗಳು. ಅಂದ್ರೆ ಗ್ರಾಮೀಣ ವಸತಿಗಳಲ್ಲಿ ವಾಸಿಸುವಂತ ಜನರ ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ. ಅಲ್ಲಿ ಕೃಷಿ ಬರುತ್ತೆ, ಪಶುಸಂಗೋಪನೆ ಬರುತ್ತೆ, ಮುಂತಾದವುಗಳಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥದ್ದು. ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ನಾವು ಪ್ರಕೃತಿಯಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನು ಹೊರತೆಗೆಯುವಿಕೆ ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯುತ್ತೆ ಅಂತ ಹೇಳಿದ್ದೇನೆ ಇಂದಿನ ತರಗತಿಯಲ್ಲಿ. ಅಂದ್ರೆ ಇಲ್ಲಿ ಗ್ರಾಮೀಣ ವಸತಿಗಳಲ್ಲಿ ಮಾಡತಕ್ಕಂಥ ಕೆಲಸ ಕೃಷಿ ಮತ್ತು ಪಶುಸಂಗೋಪನೆ ಮತ್ತು ಮುಂತಾದವು. ಹಾಗಾಗಿ ಗ್ರಾಮೀಣ ವಸತಿಗಳು ಚಿಕ್ಕವು. ಗ್ರಾಮೀಣ ವಸತಿಗಳಲ್ಲಿ ಸ್ಥಳೀಯವಾಗಿ ದೊರೆಯುವಂತ ಕಟ್ಟಡದ ವಸ್ತುಗಳನ್ನು ನಿರ್ಮಾಣವಾಗಿತ್ತು. ಅಂದ್ರೆ ಗ್ರಾಮೀಣ ವಸತಿಗಳು ಹಿಂದಿನ ಪುರಾತನ ಕಾಲದಿಂದ ನೋಡಿಕೊಂಡಾಗ ಅಲ್ಲಿ ಸಿಗುವಂತ ಸಂಪನ್ಮೂಲಗಳಿಂದ ನಿರ್ಮಾಣವಾಗಿರತಕ್ಕಂಥ ವಸತಿಗಳು. ಅಂತ ಒಂದು ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸತಕ್ಕಂಥ ಅಂಶಗಳಲ್ಲಿ ಜಲ ಪೂರೈಕೆ, ಭೂಮಿ, ಎತ್ತರದ ಪ್ರದೇಶದ ವಸತಿಗಳು, ಕಟ್ಟಡ ನಿರ್ಮಾಣದ ಸರಕುಗಳು, ರಕ್ಷಣಾತ್ಮಕ ಕೇಂದ್ರದ ವಸತಿಗಳು. ಅಂದ್ರೆ ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸತಕ್ಕಂಥ ಅಂಶಗಳು. ಅದರಲ್ಲಿ ಫಸ್ಟ್ ಜಲ ಪೂರೈಕೆ. ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳು ಜಲ ಕೇಂದ್ರಗಳಾಗಿರ್ತಕ್ಕಂಥ ನದಿಗಳು, ಕೆರೆಗಳು ಹಾಗೂ ಚಿಲಿಮಗಳ ಸಮೀಪ ಸುಲಭವಾಗಿ ನೀರು ದೊರೆಯುವಂತ ಸ್ಥಳಗಳಲ್ಲಿ ಕೇಂದ್ರೀಕೃತವಾಗಿವೆ. ಇಂಥ ವಸತಿಗಳನ್ನ ಜಲ ಕೇಂದ್ರ ವಸತಿಗಳೆಂದು ಕರೆಯುತ್ತೇವೆ. ಅಂದ್ರೆ ಗ್ರಾಮೀಣ ವಸತಿಗಳು ಸಾಕಷ್ಟು ರೀತಿಯಲ್ಲಿ ನಾವು ನೋಡಿಕೊಂಡಾಗ ನದಿಯ ದಂಡೆಗಳಲ್ಲಿ, ಕೆರೆಯ ದಂಡೆಗಳಲ್ಲಿ ಅಥವಾ ನದಿಯ ಸಮೀಪ, ಕೆರೆಗಳ ಸಮೀಪ ನೀರು ಎಲ್ಲಿ ಸಿಗುತ್ತೋ ಅಂತ ಒಂದು ಪ್ರದೇಶದಲ್ಲಿ ಗ್ರಾಮೀಣ ವಸತಿಗಳು
ಕಂಡು ಬರ್ತವೆ. ಅಂದ್ರೆ ನೀರು ಎಲ್ಲಿ ಪೂರೈಕೆ ಆಗುತ್ತೋ ಅವ್ರು ಇರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರು ಸಿಗ್ತಕ್ಕಂಥದ್ದು ಎಲ್ಲಿ ಸಿಗುತ್ತೋ ಅಂತ ಭಾಗದಲ್ಲಿ ಜಲ ಪೂರೈಕೆ ಎಲ್ಲಿದೆಯೋ ಅಂತದಲ್ಲಿ ನೆಲೆಗೊಂಡಿವೆ ಗ್ರಾಮೀಣ ವಸತಿಗಳು. ಇನ್ನು ಎರಡನೇದು ಭೂಮಿ. ಬಹುಶಃ ಭೂಮಿ ಅಂದ ತಕ್ಷಣ ಬಹಳಷ್ಟು ಜನರು ಕೃಷಿಯ ಅವಲಂಬಿತವಾಗಿರ್ತಕ್ಕಂಥ ಜನರು. ನಮ್ಮ ರಾಷ್ಟ್ರದಲ್ಲಿ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಗ್ರಾಮೀಣ ವಸತಿಗಳಲ್ಲಿ ಕೇಂದ್ರೀಕೃತವಾಗಿವೆ. ಎಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದೆಯೋ, ಕೃಷಿ ಮಾಡಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇದೆಯೋ ಅಂತ ಭಾಗದಲ್ಲಿ ಗ್ರಾಮೀಣ ವಸತಿಗಳು ನಿರ್ಮಾಣವಾಗಿವೆ. ಹಾಗಾಗಿ ಯುರೋಪಿನಲ್ಲಿ ಗ್ರಾಮೀಣ ವಸತಿಗಳು ತಗ್ಗು ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಂಡಿವೆ. ಆಗ್ನೇಯ ಏಷ್ಯಾದಲ್ಲಿ ಜನರ ವಸತಿಗಳು ಕೃಷಿ ಚಟುವಟಿಕೆ ಸಹಾಯಕವಾಗಿರ್ತಕ್ಕಂಥವು ನದಿ ಕಣಿವೆಗಳಲ್ಲಿ ಹಾಗೂ ಕರಾವಳಿ ಮೈದಾನಗಳಲ್ಲಿ ಕೇಂದ್ರೀಕೃತವಾಗಿವೆ. ಅಂದ್ರೆ ಕೃಷಿ ಚಟುವಟಿಕೆಗಳು ಎಲ್ಲಿ ನಡೀತಾವೋ, ನದಿ ಕಣಿವೆಗಳಲ್ಲಿದ್ದಾವೋ, ಕರಾವಳಿ ಮೈದಾನ ಎಲ್ಲಿದೆಯೋ ಹಂಗ ಆಗ್ನೇಯ ಏಷ್ಯಾದಲ್ಲಿ ಆ ಒಂದು ಭೂಮಿ ಅನುಸಾರವಾಗಿ ಗ್ರಾಮೀಣ ವಸತಿಗಳು ನಿರ್ಮಾಣವಾಗಿವೆ. ಇನ್ನು ಎತ್ತರದ ಪ್ರದೇಶದ ವಸತಿಗಳು. ಎತ್ತರದ ಪ್ರದೇಶದ ವಸತಿಗಳಂದ್ರೆ ಪ್ರವಾಹ ಮೈದಾನಗಳನ್ನು ಬಿಟ್ಟು, ಜೌಗು ಪ್ರದೇಶಗಳನ್ನು ಬಿಟ್ಟು ವಸತಿಗಳು ಸುರಕ್ಷತೆ ದೃಷ್ಟಿಯಿಂದ ಎತ್ತರ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿವೆ. ಆದರೆ ಉಷ್ಣವಲಯದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ವಸತಿಗಳು ಭೂ ಮೇಲ್ಮೈಯಿಂದ ಎತ್ತರದ ಮರದಿಂದ ನಿರ್ಮಿಸಿರ್ತಕ್ಕಂಥ ಒಂದು ವನ್ಯಜೀವಿಗಳ ಒಂದು ರಕ್ಷಣೆ ಪಡೆಯೋಕ್ಕೋಸ್ಕರ ಎತ್ತರ ಪ್ರದೇಶದಲ್ಲಿ, ಅಂದ್ರೆ ಪ್ರವಾಹ ಬಂದಾಗ ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಮರದಿಂದ ಮಾಡಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಭಾಗದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ವಸತಿಗಳು ನಿರ್ಮಾಣವಾಗಿವೆ. ಇನ್ನು ಕಟ್ಟಡ ನಿರ್ಮಾಣ ಸರಕುಗಳು ಅಂದ್ರೆ ವಿವಿಧ ಗ್ರಾಮೀಣ ವಸತಿಗಳ ಒಂದು ಸುತ್ತಮುತ್ತಲು ದೊರೆಯುವಂತ ಸಾಮಾನ್ಯ ಸ್ಥಳೀಯ ವಸ್ತುಗಳಾಗಿರ್ತಕ್ಕಂಥ ಮಣ್ಣು, ಮರ, ಕಲ್ಲು, ಈ ನಿರ್ಮಾಣ ವಸ್ತುಗಳಿಗೆ ಮನೆಗಳಿಗೆ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಸರಕುಗಳು ಎಲ್ಲಿ ಸಿಗ್ತವೋ ಅಂತ ಭಾಗದಲ್ಲಿ ಗ್ರಾಮೀಣ ವಸತಿಗಳು ನಿರ್ಮಾಣವಾಗಿವೆ. ಕೊನೆಯದಾಗಿರ್ತಕ್ಕಂಥದ್ದು ರಕ್ಷಣಾತ್ಮಕ ಕೇಂದ್ರದ ವಸತಿಗಳು. ಅಂದ್ರೆ ರಕ್ಷಣೆ ಎಲ್ಲಿ ಸಿಗುತ್ತೋ, ಉದಾಹರಣೆಗೆ ನೆರೆ ರಾಷ್ಟ್ರ ಮತ್ತು ಗ್ರಾಮೀಣ ವಸತಿಗಳಲ್ಲಿ ಉಂಟಾಗಿರ್ತಕ್ಕಂಥ ರಾಜಕೀಯ ಅಸ್ಥಿರತೆ. ಉದಾಹರಣೆ ಜಮ್ಮು ಮತ್ತು ಕಾಶ್ಮೀರ ಬೆಟ್ಟಗಳಲ್ಲಿ, ಜಮ್ಮು ಮತ್ತು ಕಾಶ್ಮೀರ ಬೆಟ್ಟಗಳಲ್ಲಿ ನಡೀತಕ್ಕಂಥದ್ದು, ದ್ವೀಪಗಳಲ್ಲಿ ನಡೀತಕ್ಕಂಥದ್ದು, ನೈಜೀರಿಯಾದಲ್ಲಿ ಕೂಡ ಅಗಾಧವಾಗಿರ್ತಕ್ಕಂಥದ್ದು ಶಿಲಾ ದ್ವೀಪಗಳಲ್ಲಿ ರಕ್ಷಣಾತ್ಮಕ ಕೇಂದ್ರದ ವಸತಿಗಳನ್ನು ನಾವು ನೋಡಬಹುದು. ಇಲ್ಲಿ ನೈಜೀರಿಯಾದಲ್ಲಿ, ಭಾರತದಲ್ಲಿ ಕೂಡ ಬಹಳಷ್ಟು ಕೋಟೆಗಳು ಎತ್ತರದ ಭೂಭಾಗದಲ್ಲಿ ಮತ್ತು ಬೆಟ್ಟ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿ, ಅಂದ್ರೆ ಜನರಿಗೆ ರಕ್ಷಣೆ ಎಲ್ಲಿ ಸಿಗುತ್ತೋ ಅಂತ ಭಾಗದಲ್ಲಿ ರಕ್ಷಣಾತ್ಮಕ ಕೇಂದ್ರದ ವಸತಿಗಳು ನೋಡಬಹುದು. ಅಂದ್ರೆ ಜಲಪೂರೈಕೆ, ಭೂಮಿ, ಎತ್ತರ ಪ್ರದೇಶದ ವಸತಿಗಳು, ಕಟ್ಟಡ ನಿರ್ಮಾಣ ಸರಕುಗಳು, ರಕ್ಷಣಾತ್ಮಕ ಕೇಂದ್ರದ ವಸತಿಗಳು, ಇವು ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸುವಂತ ಅಂಶಗಳಾಗಿವೆ ವಿದ್ಯಾರ್ಥಿಗಳೇ. ಅಂದ್ರೆ ಗ್ರಾಮೀಣ ಹಿಂದಿನಿಂದ ಪುರಾತನ ಕಾಲದಿಂದ ಗ್ರಾಮೀಣ ಪ್ರದೇಶಗಳು ಹೆಂಗಾಗಿವೆ ಅಂದ್ರೆ ಅಲ್ಲಿ ಸಿಗುವಂತ ಸ್ಥಳೀಯ ಸರಕುಗಳು, ಸ್ಥಳೀಯ ವಸ್ತುಗಳ ಆಧಾರದ ಮೇಲೆ ಗ್ರಾಮೀಣ ವಸತಿಗಳು ನಿರ್ಮಾಣವಾಗಿವೆ. ಈ ಹಳೆಯ ಮನೆಗಳು ನೋಡಿಬೇಕಾದ್ರೆ ಹಳೆಯ ಮನೆಗಳಲ್ಲಿ RCC ಮನೆಗಳಿಲ್ಲ, ಎಲ್ಲ ಮಣ್ಣಿನ ಮನೆಗಳು. ಅರಣ್ಯದಲ್ಲಿ ಸಿಗ್ತಕ್ಕಂಥ ಕಟ್ಟಿಗೆಗಳನ್ನು ಹಳ್ಳಿದಾರೆ, ಮೇಲೆ ಮೇಲು ಬುದ್ಧಿ ಹಾಕಿದ್ದಾರೆ. ಹಾಗಾದ್ರೆ ಸ್ಥಳೀಯವಾಗಿ ಸಿಗುವಂತ ಸರಕುಗಳು, ಸ್ಥಳೀಯವಾಗಿ ಸಿಗುವಂತ ಈ ಮರಗಳು, ಮಣ್ಣು ಇತ್ಯಾದಿಗಳು, ಮನೆ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇ ಸಿಗ್ತವಂತ ಭಾಗದಲ್ಲಿ ವಸತಿಗಳು ನಿರ್ಮಾಣವಾಗಿವೆ. ವಿದ್ಯಾರ್ಥಿಗಳೇ, ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸುವಂತ ಅಂಶಗಳು ಜಲ ಪೂರೈಕೆ, ಭೂಮಿ, ಎತ್ತರ ಪ್ರದೇಶದ ವಸತಿಗಳು, ಕಟ್ಟಡ ನಿರ್ಮಾಣ ಸರಕುಗಳು, ರಕ್ಷಣಾತ್ಮಕ ಕೇಂದ್ರದ ವಸತಿಗಳು. ಹಾಗಾದ್ರೆ ಗ್ರಾಮೀಣ ವಸತಿಗಳ ಆಕಾರ, ಗ್ರಾಮೀಣ ವಸತಿಗಳ ಹಲವು ವಿಧಾನಗಳಲ್ಲಿ ವಿಂಗಡಿಸಲಾಗಿದೆ. ಅಂದ್ರೆ ಗ್ರಾಮೀಣ ವಸತಿಗಳು ಆಕಾರವು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟ ವಸತಿಗಳು, ಸೂಚನೆ ಆಗ್ತಕ್ಕಂಥದ್ದು, ಸೂಚಿಸುವುದು ಹಾಗೂ ವಸತಿಗಳು ಒಂದಕ್ಕೊಂದು ಹೊಂದಿರುವಂತಹ ಸಂಬಂಧ, ಅವುಗಳ ಸಂಘಟನಾ ವಿಧಾನಗಳನ್ನು ತಿಳಿಸುವುದು. ಗ್ರಾಮೀಣ ವಸತಿಗಳ ಆಕಾರವು ಸುತ್ತಲಿನ ಭೂಸ್ವರೂಪಗಳು,
ಭೂ ಮೇಲ್ಮೈ ಸಾರಿಗೆ ಸೌಲಭ್ಯಗಳು, ನೀರು ದೊರೆಯುವಿಕೆ ಹಾಗೂ ಇತರ ಸೌಲಭ್ಯಗಳು ದೊರೆಯುವ ಆಧಾರದ ಮೇಲೆ ಗ್ರಾಮೀಣ ವಸತಿಗಳು ನಿರ್ಮಾಣಗೊಂಡಿವೆ. ಹಾಗಾದರೆ ಗ್ರಾಮೀಣ ವಸತಿಗಳನ್ನು ಹಲವು ವಿಧಗಳಾಗಿ ವಿಂಗಡಿಸಲಾಗಿದೆ. ಗ್ರಾಮೀಣ ವಸತಿಗಳನ್ನು ಹಲವು ವಿಧಾನಗಳಲ್ಲಿ ವಿಂಗಡಿಸಲಾಗಿದೆ. ಅವು ಯಾವುಗಳೆಂದರೆ ಬಹುಶಃ ಏಕರೀತಿಯ ಯೂನಿಫಾರ್ಮ್ ವಸತಿಗಳು, ಹೆಚ್ಚು ಒತ್ತೊತ್ತಾಗಿರುವ ವಸತಿಗಳು, ವ್ಯವಸ್ಥೆ ರಹಿತ ರ್ಯಾಂಡಮ್ ಮಾದರಿ ವಸತಿಗಳು, ಚದುರಿದಂತೆ ಹಂಚಿಕೆಯಾಗಿರುವ ವಸತಿಗಳು, ಕೊಪ್ಪಲು, ಹ್ಯಾಮ್ಲೆಟ್ಸ್ ಅಥವಾ ಸಣ್ಣ ಹಳ್ಳಿಗಳು, ಹೀಗೆ ಗ್ರಾಮೀಣ ವಸತಿಗಳನ್ನು ಹಲವು ವಿಧಗಳಾಗಿ ವಿಂಗಡಿಸಿದ್ದೇವೆ. ಅಂತ ವಿಧಗಳು ಯಾವುವಂದ್ರೆ ಏಕ ರೀತಿಯ ಯೂನಿಫಾರ್ಮ್ ವಸತಿಗಳು. ಇಂಥ ಮಾದರಿಯ ವಸತಿಗಳು ಒಂದಕ್ಕೊಂದು ಸಮಾನಾಂತರದಲ್ಲಿದ್ದು ಒಂದೇ ಹಳತೆಯನ್ನು ಹೊಂದಿದ್ದು ಸಮನಾಗಿ ಸಂಪನ್ಮೂಲಗಳ ಹಂಚಿಕೆ ಆಗಿರುವಲ್ಲಿ ಕೇಂದ್ರೀಕೃತವಾಗಿವೆ. ಅಂದ್ರೆ ಏಕ ರೀತಿಯ ಯೂನಿಫಾರ್ಮ್ ವಸತಿಗಳು ಒಂದೇ ರೀತಿಯಲ್ಲಿ ಕಾಣತಕ್ಕಂಥದ್ದು, ಒಂದೇ ಅಳತೆಯನ್ನು ಒಳಗೊಂಡಿರತಕ್ಕಂಥದ್ದು, ಒಂದೇ ರೀತಿಯ ಸಂಪನ್ಮೂಲವನ್ನು ಹಾಕಿ ಮಾಡಿರ್ತಕ್ಕಂಥ ಮನೆಗಳು. ಬಹುಶಃ ಇನ್ನೂ ಕೂಡ ಹಳ್ಳಿಗಳಲ್ಲಿ ನಾವು ನೋಡಿಕೊಂಡಾಗ ಹಳ್ಳಿಗಳಲ್ಲಿ ಒಂದೇ ರೀತಿಯ ಮನೆಗಳು ಕಾಣ್ತವೆ. ಒಂದೇ ರೀತಿ ಒಂದರಿಂದ ಒಂದು ರೀತಿ ಅಂದ್ರೆ ಒಂದೇ ರೀತಿಯ ಮನೆಗಳು ಕಾಣ್ತವೆ. ಅಂದ್ರೆ ಒಂದು ಮನೆ ಇದೆ ಅಂದ್ರೆ ಅದ್ರ ಪಕ್ಕ ಕಾಂಪೌಂಡ್ ಅಲ್ಲಿ ಯಾವುದಿಲ್ಲ, ಒಂದು ಗೋಡೆ ಇಬ್ಬರು ನಡುವಿರುತ್ತೆ. ಅಂದ್ರೆ ಆ ರೀತಿ ಈಗ ರೀತಿಯ ಯೂನಿಫಾರ್ಮ್ ವಸತಿಗಳು ನೋಡ್ತವೆ. ಇನ್ನು ಹೆಚ್ಚು ಒತ್ತೊತ್ತಾಗಿರುವಂತಹ ವಸತಿಗಳು ಹಳ್ಳಿಗಳಲ್ಲಿ ನೋಡ್ತವೆ. ಹೆಚ್ಚು ಒಂದಕ್ಕೊಂದು ಹತ್ಕೊಂಡಿರ್ತಕ್ಕಂಥ ಈ ಮಾದರಿ ವಸತಿಗಳು ಒಂದಕ್ಕೊಂದು ಅತಿ ಸಮೀಪದಲ್ಲಿದ್ದು ಇವುಗಳು ಹೆಚ್ಚು ಫಲವತ್ತಾಗಿರ್ತಕ್ಕಂಥ ವ್ಯವಸಾಯ ಪ್ರದೇಶ, ನದಿಗಳು, ಗಣಿಗಾರಿಕೆ ಪ್ರದೇಶಗಳಲ್ಲಿ ಸಮನ್ವಯವಾಗಿ ಕಂಡು ಬರ್ತಕ್ಕಂಥ ವಸತಿಗಳು, ಹೆಚ್ಚು ಒತ್ತೊತ್ತಾಗಿರುವಂತಹ ವಸತಿಗಳು. ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಮಣ್ಣಿದೆ. ಉದಾಹರಣೆಗೆ ಗಂಗಾ ನದಿ ಬಯಲು ನೀರಿದೆ, ಫಲವತ್ತಾಗಿರ್ತಕ್ಕಂಥ ಮಣ್ಣಿದೆ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಹೆಚ್ಚು ಒತ್ತೊತ್ತಾಗಿರುವ ವಸತಿಗಳು ಅಂತ ಒಂದು ಪ್ರದೇಶದಲ್ಲಿ ಕಂಡು ಬರ್ತವು. ನದಿ ದಂಡೆಗಳಲ್ಲಿ, ಗಣಿಗಾರಿಕಾ ಪ್ರದೇಶಗಳಲ್ಲಿ ಸಮನ್ವಯವಾಗಿ ಹೆಚ್ಚು ಒತ್ತೊತ್ತಾಗಿರ್ತಕ್ಕಂಥ ವಸತಿಗಳು ಬರ್ತವೆ. ಇನ್ನು ವ್ಯವಸ್ಥೆ ರಹಿತ ರ್ಯಾಂಡಮ್ ಮಾದರಿ ವಸತಿಗಳು. ವ್ಯವಸ್ಥೆ ರಹಿತ ಈ ಮಾದರಿ ವಸತಿಗಳು ಇಕ್ಕಟ್ಟಾಗಿಲ್ಲದೆ, ದೂರದಲ್ಲಿರದೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥವು. ಅಂದ್ರೆ ವ್ಯವಸ್ಥೆ ರಹಿತ, ಇಕ್ಕಟ್ಟು ಇಲ್ಲ ಅಥವಾ ದೂರದಿಲ್ಲ, ಒಂದ್ಕೊಂಡು ಆ ಕಡೆ ಈ ಕಡೆ ಇರ್ತಕ್ಕಂಥವು ಈ ಮಾದರಿ ವಸತಿಗಳು ಇಕ್ಕಟ್ಟಾಗಿಲ್ಲದೆ, ದೂರದಲ್ಲಿರದೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ವಸತಿಗಳನ್ನ ವ್ಯವಸ್ಥೆ ರಹಿತ ರ್ಯಾಂಡಮ್ ಮಾದರಿ ವಸತಿಗಳು. ಇನ್ನು ನಾಲ್ಕನೆಯದು ಚದುರಿದಂತೆ ಹಂಚಿಕೆಯಾಗಿರುವಂತಹ ವಸತಿಗಳು. ವಿದ್ಯಾರ್ಥಿಗಳೇ, ಈ ಮಾದರಿಯ ವಸತಿಗಳು ಒಂದಕ್ಕೊಂದು ಅತಿ ದೂರದಲ್ಲಿದ್ದು ವಿಶಾಲ ಪ್ರದೇಶದಲ್ಲಿರ್ತವು. ಉದಾಹರಣೆ ಒಂಟೆ ಮನೆಗಳು ಅಥವಾ ತೋಟದ ಮನೆಗಳು, ಫಾರ್ಮ್ ಹೌಸ್ಗಳು. ಈ ರೀತಿಯ ಕಂಡು ಬರ್ತಕ್ಕಂಥ ಮಾದರಿ ವಸತಿಗಳನ್ನ ಚದುರಿದಂತೆ ಹಂಚಿಕೆಯಾಗಿರುವಂತಹ ಮನೆಗಳು. ಇವತ್ತು ಹಳ್ಳಿಗಳಲ್ಲಿ ನಡೋ ಊರಲ್ಲಿರ್ತಕ್ಕಂಥ ಮನೆಗಳು, ಇಕ್ಕಟ್ಟಾಗಿರ್ತಕ್ಕಂಥ ಮನೆಗಳು, ಗಾಳಿ ಬೆಳಕಿನ ಸಮಸ್ಯೆ. ಈಗ ಏನಾಗಿದೆ ಅಂದ್ರೆ ಅವರು ಹೊಲಗಳು ಎಲ್ಲೆಲ್ಲೋ ಅಲ್ಲೇ ಮನೆ ಕಟ್ಕೊಂಡು ಜೀವನ ಮಾಡ್ತಾರೆ. ಯಾಕೆ? ಅವುಗಳನ್ನ ಚದುರಿದಂತೆ ಹಂಚಿಕೆಯಾಗಿರೋದು. ಅಂದ್ರೆ ಇವತ್ತು ನೋಡಿ, ರಾತ್ರಿ ಲೈಟ್ ಹಚ್ಚಿದಾಗ ನೋಡಿ, ಮಳೆಗೆ ಮೇಲೆ ನಿಂತ್ಕೊಂಡು ನೋಡಿ, ಎತ್ತರವಾಗಿರ್ತಕ್ಕಂಥ ಪ್ರದೇಶದ ನೋಡಿ, ಪ್ರತಿ ಹಳ್ಳಿಗಳು ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗೆ ಎತ್ತರವಾಗಿರ್ತಕ್ಕಂಥ ಹೊಲಗಳಲ್ಲಿ, ಅವರ ಕಣಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಜಾಗದಲ್ಲಿ ಅವರು ಮನೆಗಳನ್ನು ಮಾಡಿಕೊಂಡಿದ್ದಾರೆ. ಅಂತ ಮನೆಗಳು ಎಂತಂದ್ರೆ ಅಲ್ಲೊಂದು ಚದುರಿದಂತೆ ಕಾಣತಕ್ಕಂಥ ವಸತಿಗಳು ನೋಡ್ತವೆ. ಇನ್ನು ಕೊಪ್ಪಲು, ಹ್ಯಾಮ್ಲೆಟ್ಸ್ ಮತ್ತು ಸಣ್ಣ ಹಳ್ಳಿಗಳು. ಬಹುಶಃ ಈ ಮಾದರಿ ವಸತಿಗಳು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರ್ತವು. ಇವುಗಳಲ್ಲಿ ಸಾರ್ವಜನಿಕ ಅನುಕೂಲತೆಗಳು ಕಡಿಮೆ. ಈ ಕೊಪ್ಪಲು, ಹ್ಯಾಮ್ಲೆಟ್ಸ್, ಸಣ್ಣ ಹಳ್ಳಿಗಳು ಏನದವಲ್ಲ, ಇಲ್ಲಿ ಸಾರ್ವಜನಿಕ ಅನುಕೂಲಗಳೇ ಕಡಿಮೆ. ಉದಾಹರಣೆಗೆ ಬಸ್ಸೇ ಇನ್ನೂ ಒಂದೊಂದು ಹಳ್ಳಿಗಳಿಗೆ ಬಸ್ಸೇ ಇಲ್ಲ. ಇಂಥ ಒಂದು ವಸತಿಗಳನ್ನ ಕೊಪ್ಪಲು, ಹ್ಯಾಮ್ಲೆಟ್ಸ್, ಸಣ್ಣ ಹಳ್ಳಿಗಳು ಅಂದ್ರೆ ಗ್ರಾಮೀಣ ವಸತಿಗಳನ್ನ ಹಲವು ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅವುಗಳು ಯಾವುದಂದ್ರೆ ಏಕ ರೀತಿಯ ಯೂನಿಫಾರ್ಮ್ ವಸತಿಗಳು, ಹೆಚ್ಚು ಒತ್ತೊತ್ತಾಗಿರುವಂತಹ ವಸತಿಗಳು, ವ್ಯವಸ್ಥೆ ರಹಿತ ರ್ಯಾಂಡಮ್ ಮಾದರಿ ವಸತಿಗಳು, ಚದುರಿದಂತೆ ಹಂಚಿಕೆಯಾಗಿರುವಂತಹ ವಸತಿಗಳು, ಕೊಪ್ಪಲು, ಹ್ಯಾಮ್ಲೆಟ್ಸ್ಗಳು ಮತ್ತು ಸಣ್ಣ ಹಳ್ಳಿಗಳು. ಇದಾದ ನಂತರ ವಿದ್ಯಾರ್ಥಿಗಳೇ, ಗ್ರಾಮೀಣ ವಸತಿಗಳ ಆಕಾರ. ಗ್ರಾಮೀಣ ವಸತಿಗಳು ಅನೇಕ ಆಕಾರಗಳನ್ನು ಹೊಂದಿವೆ.
ಆ ಆಕಾರದ ಆಧಾರದ ಮೇಲೆ ಗ್ರಾಮೀಣ ವಸತಿಗಳನ್ನು ನೀಳಾಕಾರದ ವಸತಿಗಳು, ಆಯತಾಕಾರದ ವಸತಿಗಳು, ವೃತ್ತಾಕಾರದ ವಸತಿಗಳು, ನಕ್ಷತ್ರಾಕಾರದ ವಸತಿಗಳು, TYX ಆಕಾರದ ವಸತಿಗಳು, TYX ಆಕಾರದ ವಸತಿಗಳು, ನೀಳಾಕಾರದ ವಸತಿಗಳು, TYX ಆಕಾರದ ವಸತಿಗಳು, TYX ಆಕಾರದ ವಸತಿಗಳು, ಜೋಡಿ ಹಳ್ಳಿಗಳ ವಸತಿಗಳು, ತ್ರಿಕೋನಾಕೃತಿಯ ವಸತಿಗಳು. ಗ್ರಾಮೀಣ ವಸತಿಗಳ ಆಕಾರ ನೀಳಾಕಾರದ ವಸತಿಗಳು. ಈ ನೀಳಾಕಾರದ ವಸತಿಗಳು ಅಂದ್ರೆ ಗ್ರಾಮೀಣ ವಸತಿಗಳು, ಈ ಒಂದು ಮಾದರಿ ವಸತಿಗಳು ಮನೆಗಳು ಸಾಲಾಗಿ ನೀಳವಾಗಿ ನೆಟ್ಟಿಗೆ ಹಂಚಿಕೆ ಆಗಿರ್ತದೆ. ಗೋಡಿ ನೋಡಿಬಿಟ್ರೆ ಆ ಒಂದು ಕಡೆ ರೋಡು ಅಕ್ಕಪಕ್ಕ ನೀಳಾಕಾರ ಉದ್ದವಾಗಿ, ಅಂದ್ರೆ ಉದಾಹರಣೆಗೆ ಅವು ಎಲ್ಲಿ ನಿರ್ಮಾಣವಾಗಿವೆ ಅಂದ್ರೆ ನದಿ, ತೊರೆ, ನದಿ ಆಳ್ವೆ, ಕಾಲುವೆ, ರಸ್ತೆ ಹಾಗೂ ರೈಲು ಮಾರ್ಗಗಳ ಉದ್ದಕ್ಕೂ ಮನೆಗಳು ನಿರ್ಮಾಣವಾಗಿರ್ತವೆ. ವಿಸ್ತಾರವಾಗಿರ್ತಕ್ಕಂಥ ಪರ್ವತ ಕಣಿವೆ ಪ್ರದೇಶಗಳಲ್ಲಿ ಇಂಥ ನೀಳಾಕಾರದ ವಸತಿಗಳನ್ನು ನೋಡಬಹುದು. ನೀಳಾಕಾರ ಅಂದ್ರೆ ನದಿಯ ದಂಡೆ, ರಸ್ತೆ, ರೈಲ್ವೆ ಹಳಿಗಳ ಅಕ್ಕಪಕ್ಕದಲ್ಲಿ ನೀಳಾಕಾರವಾಗಿ ನಿರ್ಮಿತವಾಗಿರ್ತಕ್ಕಂಥ ವಸತಿಗಳನ್ನು ನೀಳಾಕಾರದ ವಸತಿಗಳು ಅಂತ ಕರೀತಾರೆ. ಇನ್ನು ಆಯತಾಕಾರದ ವಸತಿಗಳು, ಈ ಮಾದರಿಯ ವಸತಿಗಳು ಮೈದಾನ ಪ್ರದೇಶದಲ್ಲಿ ಅಥವಾ ವಿಶಾಲವಾಗಿ ಹರಡಿರುವಂಥ ಬೆಟ್ಟಗಳ ಕಣಿವೆಗಳಲ್ಲಿ ಈ ಆಯತಾಕಾರದ ವಸತಿಗಳು ಬಹುಶಃ ಈ ಮಾದರಿ ವಸತಿಗಳನ್ನು ನಾವು ನೋಡಿಕೊಂಡಾಗ ಮೈದಾನ ಪ್ರದೇಶಗಳಲ್ಲಿ ಅಥವಾ ವಿಶಾಲವಾಗಿ ಹರಡಿರುವಂಥ ಬೆಟ್ಟ ಗುಡ್ಡಗಳ ಕಣಿವೆಗಳಲ್ಲಿ ನಿರ್ಮಾಣವಾಗಿರುತ್ತವು. ರಸ್ತೆಗಳು ಆಯತಾಕಾರದಲ್ಲಿದ್ದು ಪರಸ್ಪರ ಲಂಬಕೋನದಲ್ಲಿ ಸಂಧಿಸ್ತವೆ. ರಸ್ತೆಗಳು ಆಯತಾಕಾರವಾಗಿದ್ದು ಪರಸ್ಪರ ಲಂಬಕೋನದಲ್ಲಿ ಛೇದಿಸ್ತವು. ಅಂಥವನ್ನ ಆಯತಾಕಾರದ ವಸತಿಗಳು ಅಂತ ಕರೀತಾರೆ. ಇನ್ನು ವೃತ್ತಾಕಾರದ ವಸತಿಗಳು ಅಂದ್ರೆ ಆಯತಾಕಾರದ ವಸತಿಗಳು ಅಂದ್ರೆ ಗ್ರಾಮೀಣ ವಸತಿಗಳ ಆಕಾರ ಆಯತಾಕಾರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥವು. ಇನ್ನು ವೃತ್ತಾಕಾರದ ವಸತಿಗಳು, ಈ ವೃತ್ತಾಕಾರದ ವಸತಿಗಳಂದ್ರೆ ಈ ಪ್ರಕಾರದ ವಸತಿಗಳು ಕೆರೆಗಳು ಅಂದ್ರೆ ರೌಂಡ್ ಕೆರೆಗಳು, ಬಾವಿಗಳು ಸುತ್ತಲೂ ನಿರ್ಮಾಣವಾಗಿರ್ತವು. ಕೆಲವೊಮ್ಮೆ ಇವು ಕೇಂದ್ರ ಪ್ರದೇಶ ಸಾಕು ಪ್ರಾಣಿಗಳ ವಾಸಕ್ಕೆ ಖಾಲಿ ಇದ್ದು ಸುತ್ತಲೂ ವಸತಿಗಳಿದ್ದು ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯುವಂತ ಉದ್ದೇಶ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಮನೆಗಳನ್ನ ವೃತ್ತಾಕಾರದ ವಸತಿಗಳು ಅಂದ್ರೆ ಕೆರೆ ಬಾವಿಗಳ ದಂಡೆಯಲ್ಲಿ ಕಟ್ಟಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಪ್ರಾಣಿಗಳ ಕಾಟಕ್ಕೋಸ್ಕರ ಸುತ್ತಲೂ ರಕ್ಷಣೆಗೋಸ್ಕರ ನಾವು ಸಾಕಿರ್ತಕ್ಕಂಥ ಪ್ರಾಣಿಗಳ ರಕ್ಷಣೆಗೋಸ್ಕರ ಸುತ್ತಲೂ ಮನೆ ಕಟ್ಟಿಕೊಂಡು ನಡೆಯ ಜಾಗ ಕಟ್ಕೊಂಡು ಇಂಥ ಒಂದು ಆಕಾರವನ್ನು ಹೊಂದಿರತಕ್ಕಂಥ ವಸತಿಗಳನ್ನ ವೃತ್ತಾಕಾರದ ವಸತಿಗಳು ಅಂತ ಕರೀತೀವಿ. ವೃತ್ತಾಕಾರದ ವಸತಿಗಳು ಬಹುಶಃ ಸುತ್ತಲೂ ಬಾವಿಯ ಸುತ್ತಲೂ ಮತ್ತು ನದಿ ಬಾವಿ ಕೆರೆಗಳ ಸುತ್ತಲೂ ಕೆಲವೊಮ್ಮೆ ರಕ್ಷಣೆಗೋಸ್ಕರ ತಾವು ಸಾಕಿರ್ತಕ್ಕಂಥ ಪ್ರಾಣಿಗಳ ರಕ್ಷಣೆಗೋಸ್ಕರ ಕಟ್ಟಿರ್ತಕ್ಕಂಥ ಆಕಾರವನ್ನು ಹೊಂದಿರತಕ್ಕಂಥ ವಸತಿಗಳನ್ನ ವೃತ್ತಾಕಾರದ ವಸತಿಗಳನ್ನು ಕರೆಯುತ್ತೇವೆ. ಇನ್ನು ನಕ್ಷತ್ರಾಕಾರದ ವಸತಿಗಳು ಅನೇಕ ಸಂಚಾರ ಮಾರ್ಗಗಳು ಪರಸ್ಪರ ಸಂಧಿಸುವಂತ ಸ್ಥಳಗಳಲ್ಲಿ ವಸತಿಗಳು ರಸ್ತೆಗಳ ಎರಡೂ ಬದಿಗಳಲ್ಲಿ ನಕ್ಷತ್ರಾಕಾರವಾಗಿ ಕಾಣತಕ್ಕಂಥ ವಸತಿಗಳು ಅಂದ್ರೆ ಉದಾಹರಣೆಗೆ TYX ಆಕಾರದಲ್ಲಿ ಕಾಣುವಂಥ ವಸತಿಗಳು ಅಂದ್ರೆ ಟಿ ಆಕಾರದ ವಸತಿಗಳು ಒಂದು ಮುಖ್ಯ ರಸ್ತೆಯನ್ನು ಮತ್ತೊಂದು ಮುಖ್ಯ ರಸ್ತೆ ಸಂಧಿಸುವಂತ ಸ್ಥಳದಲ್ಲಿ ಅಂದ್ರೆ ಒಂದು ರಸ್ತೆ ಇದೆ, ಈ ರಸ್ತೆಗೆ ಮತ್ತೊಂದು ರಸ್ತೆ ಬರ್ತದೆ ಅಂದ್ರೆ ಟಿ ಆಕಾರದಲ್ಲಿ ಇಲ್ಲಿ ಮನೆಗಳಿವೆ, ಇಲ್ಲಿ ಮನೆ ಅಂದ್ರೆ ಟಿ ಆಕಾರದಲ್ಲಿ ಕಾಣುವಂತ ಮನೆಗಳನ್ನ ಟಿ ಆಕಾರದ ಮನೆಗಳು. ಜೊತೆಗೆ ಎರಡು ರಸ್ತೆಗಳು ಕೂಡಿ ಮೂರನೇ ರಸ್ತೆ ಮುಂದುವರೆದಾಗ ಆ ಸ್ಥಳದಲ್ಲಿ ಸಮೀಪದಲ್ಲಿ ನಿರ್ಮಿತವಾಗಿರ್ತಕ್ಕಂಥವು X ಆಕಾರದ ವಸತಿಗಳು. ಮತ್ತೆ Y ಆಕಾರದಂತೆ ಕಾಣತಕ್ಕಂಥ ವಸತಿಗಳನ್ನು ನಾವು ನೋಡಬಹುದು, TYX ಆಕಾರದ ವಸತಿಗಳು. ನೆಕ್ಸ್ಟ್ ಜೋಡಿ ಹಳ್ಳಿಗಳ ವಸತಿಗಳು. ಜೋಡಿ ಹಳ್ಳಿಗಳ ವಸತಿಗಳಂದ್ರೆ ಈ ಪ್ರಕಾರದ ವಸತಿಗಳು ಬಹುಶಃ ನದಿ ಪಾತ್ರದ
ಎರಡು ದಡಗಳಲ್ಲಿ ಸೇತುವೆ ಇರುವಲ್ಲಿ ಕಂಡು ಬರತಕ್ಕಂಥ ವಸತಿಗಳನ್ನ ಜೋಡಿ ಹಳ್ಳಿಗಳ ವಸತಿಗಳಂತ ಕರೀತೇವೆ. ಇನ್ನು ತ್ರಿಕೋನಾಕಾರದ ವಸತಿಗಳು, ಬಹುಶಃ ವಿದ್ಯಾರ್ಥಿಗಳೇ, ತ್ರಿಕೋನಾಕಾರದ ವಸತಿಗಳಂದ್ರೆ ಎರಡು ನದಿಗಳ ಸಂಗಮದ ಸ್ಥಳದಲ್ಲಿ, ಎರಡು ನದಿಗಳು ಕೂಡುವಂತಹ ಒಂದು ಸ್ಥಳದಲ್ಲಿ, ಎರಡು ರೈಲ್ವೆ ಮಾರ್ಗಗಳು ಸಂಧಿಸುವಂತಹ ಸ್ಥಳದಲ್ಲಿ, ಉದಾಹರಣೆಗೆ ಅಲಹಾಬಾದ್ ನಗರವು ಗಂಗಾ ಮತ್ತು ಯಮುನಾ ನದಿಗಳ ಸಂಗಮವಾಗುವಂತಹ ಸ್ಥಳದಲ್ಲಿ ಈ ನದಿಗಳು ತ್ರಿಕೋನಾಕಾರವಾಗಿ ನಿರ್ಮಾಣ ಮಾಡಿದ್ದು ಅಲ್ಲಿ ವಸತಿಗಳ ನಿರ್ಮಾಣವಾಗಿವೆ. ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗುವಂತಲೇ ಮತ್ತು ಎರಡು ಸ್ಥಳ ಅಲಹಾಬಾದ್ ಮತ್ತು ನಗರವು ಗಂಗಾ ಮತ್ತು ಯಮುನಾ ನದಿಗಳ ಸಂಗಮವಾಗುವ ಸ್ಥಳದಲ್ಲಿ ಈ ನದಿಗಳು ತ್ರಿಕೋನಾಕಾರವಾಗಿ ನಿರ್ಮಾಣ ಮಾಡಿದ್ದು ಅಲ್ಲಿ ವಸತಿಗಳು ನಾವು ನಿರ್ಮಾಣ ಆಗಿದ್ದು ನೋಡ್ತೇವೆ. ಬಹಳಷ್ಟು ಗ್ರಾಮೀಣ ವಸತಿಗಳು ನಿರ್ವಹಿಸುವಂತ ಕಾರ್ಯವೇನೆಂದ್ರೆ, ಗ್ರಾಮೀಣ ವಸತಿಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಗಳೇನೆಂದ್ರೆ ಬಹುಶಃ ಕೃಷಿ, ಕೆಲವು ಸ್ಥಳಗಳಲ್ಲಿ ಕಂಡು ಬರತಕ್ಕಂಥ ಒಂಟಿ ಮನೆಗಳು, ಉಪಹಾರದ ಗೃಹಗಳು, ತೋಟದ ಬಂಗಲೆಗಳು. ಗ್ರಾಮೀಣ ವಸತಿಗಳು ಜನರು ಮೂಲಂತ ಕೃಷಿಯಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳಾಗಿರ್ತಕ್ಕಂಥ ಬೇಟೆ, ಗಣಿಗಾರಿಕೆ, ಮೀನುಗಾರಿಕೆ, ಮರ ಕಡಿವಿಕೆ ಮುಂತಾದ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರ್ತಾರೆ. ಇಂಥ ವಸತಿಗಳಲ್ಲಿ ಕಡಿಮೆ ಮಾರುಕಟ್ಟೆ ಹಾಗೂ ಸಾಮಾಜಿಕ ಕೇಂದ್ರಗಳು ಕಡಿಮೆ. ಕೆಲವು ಗ್ರಾಮೀಣ ವಸತಿಗಳು ಆಡಳಿತ ಕಾರ್ಯಗಳನ್ನು ಕೂಡ ಹೊಂದಿರತಕ್ಕಂಥವು. ಹಾಗಾಗಿ ಗ್ರಾಮೀಣ ವಸತಿಗಳು ತ್ರಿಕೋನಾಕೃತಿಯಲ್ಲಿ ಕಾಣ್ತಕ್ಕಂಥವು ಆಕಾರದಲ್ಲಿ. ಜೋಡಿ ಹಳ್ಳಿಗಳ ವಸತಿಗಳನ್ನು ನೋಡಬಹುದು. TYX ಆಕಾರದ ವಸತಿಗಳು, ನಕ್ಷತ್ರಾಕಾರದ ವಸತಿಗಳು, ವೃತ್ತಾಕಾರದ ವಸತಿಗಳು, ಆಯತಾಕಾರದ ವಸತಿಗಳು ಮತ್ತು ನೀಳಾಕಾರದ ವಸತಿಗಳು. ಇವು ಗ್ರಾಮೀಣ ವಸತಿಗಳ ಆಕಾರ. ಹಾಗಾದ್ರೆ ಗ್ರಾಮೀಣ ವಸತಿಗಳು ಬಹುಶಃ ಸಮಸ್ಯೆಗಳನ್ನು ಎದುರಿಸ್ತವೆ. ಅಂದರೆ ಗ್ರಾಮೀಣ ವಸತಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವ? ಬಹುಶಃ ಗ್ರಾಮೀಣ ವಸತಿಗಳು ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ದೇಶಗಳಲ್ಲಿ ಗ್ರಾಮೀಣ ವಸತಿಗಳ ಸಮಸ್ಯೆಗಳು ಬೃಹತ್ಕಾರವಾಗಿರ್ತಕ್ಕಂಥ. ಬಹುಶಃ ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ರೀತಿಯ ಸೇವೆ ನೋಡಿಕೊಂಡಾಗ ಕೆಲವು ಸೇವೆಗಳು ಕನಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥವು, ಸೌಲಭ್ಯಗಳು ಕೂಡ ಕನಿಷ್ಠವಾಗಿ ಸೌಲಭ್ಯಗಳು ಕಂಡು ಬರ್ತಕ್ಕಂಥವು. ಯೋಜನಾಕಾರರಿಗೆ ಈ ವಸತಿಗಳು ಒಂದು ಸವಾಲಾಗಿರ್ತಕ್ಕಂಥದ್ದು. ಯೋಜನೆ ಮಾಡ್ತಕ್ಕಂಥವ್ರಿಗೆ, ಪ್ಲಾನಿಂಗ್ ಮಾಡ್ತಕ್ಕಂಥವ್ರಿಗೆ ಈ ಗ್ರಾಮೀಣ ಸಮಸ್ಯೆಗಳು ಬಹಳ ಸವಾಲಾಗಿರ್ತಕ್ಕಂಥದ್ದು. ಯೋಜನೆಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ಒಳಗೊಂಡಿದೆ. ಗ್ರಾಮೀಣ ವಸತಿಗಳ ಪ್ರಮುಖ ಸಮಸ್ಯೆಗಳೇನೆಂದರೆ ನೀರು ಪೂರೈಕೆಯ ಸೌಲಭ್ಯ ಇರುವುದಿಲ್ಲ. ಬಹುಶಃ ಹಳ್ಳಿಗಳಲ್ಲಿ ಸಮಸ್ಯೆ ಇದೆ. ಮೊದಲನೇ ಸಮಸ್ಯೆ ನೀರಿನ ಸಮಸ್ಯೆ. ನೀರಿಂದ ಹರಡುವಂಥ ಕಾಯಿಲೆಗಳು, ಕಾಲ್ರ, ಕಾಂಬ್ಲೆ ಮುಂತಾದ ಸಾಮಾನ್ಯ ರೋಗಗಳು ಕಂಡುಬಂದವು. ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ನೈಸರ್ಗಿಕ ವಿಕೋಪಗಳಾಗಿರ್ತಕ್ಕಂಥ ಪ್ರವಾಹ, ಬರಗಾಲ ಆಗಿದ್ದಾಗೆ ಸಂಭವಿಸತಕ್ಕಂಥದ್ದು. ಬಹುತೇಕ ಕೃಷಿ ಭೂಮಿಯಲ್ಲಿ ನೀರಾವರಿ ಸೌಲಭ್ಯಗಳಿಲ್ಲದೆ ಕೃಷಿ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಬಹುತೇಕ ಕೃಷಿ ಬಹಳ ಒಂದ್ಸಲ ಏನಾದ್ರು ಮಳೆ ಹೋತಂದ್ರೆ ಕೃಷಿ ಬಹಳ ಸಂಕಷ್ಟದಲ್ಲಿ ಕಾಣ್ತಕ್ಕಂಥದ್ದು. ಬೇಸಾಯ ಪ್ರಧಾನವಾಗಿರುವಂಥ ಪ್ರದೇಶಗಳಲ್ಲಿ ಬರಗಾಲ ತೀವ್ರವಾಗಿದ್ದು ಹಲವು ವರ್ಷಗಳವರೆಗೆ ಬರಗಾಲ ಮಾಡ್ತಕ್ಕಂಥದ್ದು ಮುಂದುವರೆದು ಬಹಳ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ರೈತರು. ಇನ್ನು ಗ್ರಾಮೀಣ ವಸತಿಗಳಲ್ಲಿ ಶೌಚಾಲಯ ಅಲಭ್ಯತೆ, ಘನತ್ಯಾಜ್ಯ ವಸ್ತುಗಳು ಇಳಿದರೆ ಕಷ್ಟ. ಹಾಗಾಗಿ ಗ್ರಾಮೀಣ ವಸತಿಗಳ ಕಟ್ಟಡಗಳು ಒಂದು ಪರಿಸರದಿಂದ ಮತ್ತೊಂದು ಪರಿಸರಕ್ಕೆ ವ್ಯತ್ಯಾಸವನ್ನು ಕೂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳು ಮಣ್ಣು, ಮರ ಹಾಗೂ ಇನ್ನಿತರ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥವು. ಅಧಿಕ ಮಳೆ ಮತ್ತು ಪ್ರವಾಹಗಳಿಂದ ಹಾಳಾಗ್ತವು. ಈ ವಸತಿಗಳಿಗೆ ಪ್ರತಿ ವರ್ಷ ಸರಿಯಾದ ನಿರ್ವಹಣೆ ಅಗತ್ಯವಾಗಿರ್ತಕ್ಕಂಥದ್ದು. ಬಹಳಷ್ಟು ವಸತಿಗಳು ಸರಿಯಾದ ಗಾಳಿ, ಬೆಳಕುಗಳಿಲ್ಲದೆ ಸಣ್ಣ ಮನೆಗಳಲ್ಲಿ ಸಾಕು ಪ್ರಾಣಿಗಳ ಕೊಟ್ಟಿಗೆ ಹಾಗೂ ಅಲ್ಲಿಯೇ ಪ್ರಾಣಿಗಳ ಮೇವನ್ನು ಸಂಗ್ರಹಿಸಲಾಗುತ್ತೆ. ಗ್ರಾಮೀಣ ವಸತಿಗಳು ರಸ್ತೆ ಮಾರ್ಗ ಹಾಗೂ ಇನ್ನಿತರ ಆಧುನಿಕ ಸಂಪರ್ಕ ಮಾಧ್ಯಮಗಳಿಂದ ವಂಚಿತವಾಗಿರ್ತಕ್ಕಂಥದ್ದು. ಈ ಮೇಲಿನ ಎಲ್ಲದೇ ಅಲ್ಲದೆ ಬಹುಶಃ ಗ್ರಾಮೀಣ ವಸತಿಗಳಿಗೆ ಬಹಳ ಸಮಸ್ಯೆ ಏನಂದರೆ ಆಸ್ಪತ್ರೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು, ಉದ್ಯೋಗ, ಶೈಕ್ಷಣಿಕ ಮೂಲ ಸೌಲಭ್ಯಗಳಿಗೆ ವಂಚಿತವಾಗಿರ್ತಕ್ಕಂಥ ಸಮಸ್ಯೆಗಳು. ಹಾಗಾಗಿ ಈ ಗ್ರಾಮೀಣ ವಸತಿಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಿದ್ದೇವೆ. ಅಂಥ ಸಮಸ್ಯೆಗಳಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಸಮಸ್ಯೆ ಇರ್ಬೋದು, ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳ ಸಮಸ್ಯೆ ಸಾಕಷ್ಟು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ. ಇಂದಿಗೆ ಈ ಗ್ರಾಮೀಣ ವಸತಿಗಳ ವಿಧಗಳು, ಗ್ರಾಮೀಣ ವಸತಿಗಳು ನಿಯಂತ್ರಿಸತಕ್ಕಂಥ ಅಂಶಗಳು, ಗ್ರಾಮೀಣ ವಸತಿಗಳನ್ನು ಹಲವಾರು ವಿಧಗಳನ್ನು ವಿಂಗಡಿಸ್ತಾ ಇದೆ. ಅವುಗಳಲ್ಲಿ ಏಕರೀತಿಯ ವಸತಿಗಳು,
ಇನ್ಫಾರ್ಮಲ್ ವಸತಿಗಳು, ಯಥೋಚಿತವಾಗಿರ್ತಕ್ಕಂಥ ವಸತಿಗಳು, ವ್ಯವಸ್ಥೆರಹಿತ ವಸತಿಗಳು, ಇನ್ನು ಗ್ರಾಮೀಣ ವಸತಿಗಳ ಆಕಾರ ಮತ್ತು ಗ್ರಾಮೀಣ ವಸತಿಗಳ ಸಮಸ್ಯೆಗಳು. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತದೆ. ಜೈ ಹಿಂದ್.